ಕೂಡ ಈಗ ಇಂಡಸ್ಟ್ರಿ ಇದೆ. ನೀವು ನೋಡ್ತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಿದೆ, ನಾನು ಯಾವ ರೀತಿ ತಯಾರಾಗಬೇಕು ಅಂತ? ಸರ್, ಒಂದಂತೂ ಸತ್ಯ ಹೇಳ್ತೀನಿ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಸಿನಿಮಾ ಮಾಡಿದ ಮೇಲೆ ಭಯ ಅನ್ನೋದಿರುತ್ತೆ. ಖಂಡಿತ ನಾನು ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಆ ಭಯನೇ ಇಲ್ಲ ನನಗೆ. ಯಾಕಿಲ್ಲ ಅಂದರೆ 100% ನನ್ನ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಭರವಸೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿರೋಂಥ ಭರವಸೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಬಟ್ ಅದು ನನಗೆ ಖುಷಿ ಇದೆ. ಸರ್, ನಾನು ಹೋದ್ಸತಿ ನೀವು ಹೇಳಿದೆ ಅನ್ನಿಸ್ತದೆ ನನಗೆ. ವೇಣು ಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಾವು ಹೆಂಗಿತ್ತು ನಮ್ಮ ಜರ್ನಿ ಅಂದರೆ, ನಮ್ಮ ತಾರಮ್ಮ ಹೇಳಿದ್ರು ಒಂದು ಸ್ವಲ್ಪ. ಬಟ್ ತುಂಬ ಹ್ಯಾಪಿ ಸರ್. ತುಂಬ ಜರ್ನಿಲಿ ನಾನು ಇಂಥರ ಜೊತೆ ನನ್ನ ಮಗಂಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಇಂಥವ್ರನ್ನ ಈ ಸಿನಿಮಾ ಕರ್ಕೊಬಂದಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ನಮಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್ ಅವ್ರಿಗೆ. ಖಂಡಿತ ಇದೆ, ಖಂಡಿತ ಒಂದು ದೊಡ್ಡ ಮಟ್ಟಿಗೆ ಪ್ಲ್ಯಾನ್ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಎಲ್ಲರದ್ದು ಇದ್ದರೆ ಖಂಡಿತ ನಾವು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ವಿನೋದ್ ಸರ್. ಎಸ್ ಸರ್. ವಿನೋದ್ ಸರ್ ಇಲ್ಲಿ ಸರ್ ಹೆಚ್ಚು ಕಮ್ಮಿ 20-22 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀರಾ. ಸೊ ಇವಾಗ ನೀವು ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾನ ರಿಲೀಸ್ ಮಾಡ್ಬೇಕಂದ್ರೆ ಒಂದು ಆನೆನೇ ಜೊತೆಲಿ ಕರ್ಕೊಬರ್ಬೇಕು ಅಂತ. ಅಂದರೆ ಹೊಸ ಡಿಸ್ಟ್ರಿಬ್ಯೂಟರ್ಗೆ, ಹೊಸ ಪ್ರೊಡ್ಯೂಸರ್ಗಳಿಗೆ ಅವಕಾಶ ಕಡಿಮೆನಾ ಮಲ್ಟಿಪ್ಲೆಕ್ಸ್ಗಳಲ್ಲಿ? ಹೇಗೆ ಕನ್ನಡ ಸಿನಿಮಾದ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಭಯ ಪಡಬೇಕಾ, ಆನೆನೇ ಜೊತೆಲಿ ಕರ್ಕೊಬರ್ಬೇಕಾ? ಸರ್, ಆ ಥರ ಇಲ್ಲ. ಅಂದರೆ ನಾವು ಲಾಸ್ಟ್ ಟೈಮು ಎಡದ್ವಿ, ಓಕೆನಾ. ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದ್ದು, ಬೇರೆ ಡಿಸ್ಟ್ರಿಬ್ಯೂಟ್ರು ಕರ್ಕೊಂಬಂದಾಗ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳಾಗಿ, ಅದಾದ ಮೇಲೆ ಲಾಸ್ಟ್ 1 ವೀಕ್ ಇದ್ದಾಗ ಸಿನಿಮಾನ ಟೇಕ್ ಓವರ್ ಮಾಡ್ತಾರೆ ಬೇರೆ ಡಿಸ್ಟ್ರಿಬ್ಯೂಟ್ರ್ ಬಂದು. ಅಲ್ಲಿಗೆ ಆ 1 ವೀಕ್ ಇದ್ದಾಗ ಅವ್ರಿಗೆ ಟೈಮ್ ಸಾಲಲ್ಲ. ಆ ಟೈಮ್ ಸಾಕಾಗದೇ ಇರೋದ್ರಿಂದನೇ ಏನಾಗುತ್ತೆ, ಎಲ್ಲಿ ಏನು ಥಿಯೇಟ್ರ್ ಸಿಗುತ್ತೆ, ಯಾವ ಥಿಯೇಟ್ರ್ ಸಿಗುತ್ತೆ, ರಿಲೀಸ್ ಆಗಲಿ, ಡೇಟ್ ಹಾಕ್ಬಿಟ್ಟಿದ್ದೀವಿ ಅಂತೇಳಿ ರಿಲೀಸ್ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಸಿನಿಮಾದಲ್ಲಿ ಪಳಗಿರೋರು KVN ಅವರು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್, ಅವ್ರಿಗೆ ಇನ್ ಆ್ಯಂಡ್ ಔಟ್ ಎಲ್ಲನೂ ಗೊತ್ತಿದೆ. ಕೆಲವು ಟೈಮಲ್ಲಿ ಥಿಯೇಟರ್ ಓನರ್ಸ್ ಏನು ಮಾಡ್ತಾರೆ, ಆಮೇಲೆ ಥಿಯೇಟರ್ ನಿಮಗೆ ಎಕ್ಸಿಬಿಟರ್ಸ್ ಏನಾಗುತ್ತೆ ಅಂದರೆ, ನಿಮಗೆ ಟೈಮಿಂಗು ಅದಾದಮೇಲೆ ಹೋಲ್ಡ್ ಇರಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ. ಅವ್ರು ಕೇಳಿದ ಟೈಮಿಂಗು, ಆಮೇಲೆ ಅವ್ರು ಕೊಟ್ಟಿದ್ದ ಟೈಮಿಂಗ್ ಇವ್ರು ತಗೋಬೇಕು. ಇಲ್ಲೇನಾಗುತ್ತೆ, KVN ಅವ್ರು ಮಾತಾಡಿದಾಗ ಅವರ ಹೋಲ್ಡ್ ಇರುತ್ತೆ, ಅವ್ರ ಹೋಲ್ಡ್ ನಮಗೂ ಇರುತ್ತೆ, ನಮ್ಮ ಸಿನಿಮಾ ಮೇಲೆ ಇರುತ್ತೆ. ಹೊಸ ಡಿಸ್ಟ್ರಿಬ್ಯೂಟರ್ಸ್ಗೆ ಆ ಹೋಲ್ಡ್ ಇರಲ್ಲ ಅಂತ ನಾನು ಹೇಳ್ತಿದ್ದೀನಿ. ಎಷ್ಟೊಂದು ಸಲ ನೀವು ಕೇಳಿದಾಗ ಎಕ್ಸಿಬಿಟರ್ಸ್ ಏನು ಮಾಡ್ತಾರೆ ಅಂದರೆ, ಯಾವುದೋ ಓಡ್ತಾರೆ ಸಿನಿಮಾನೋ, ಬೇಡಪ್ಪ ನಮ್ಗೆ ಬೇರೆ ಸಿನಿಮಾ ಬರ್ತಿದೆ ಅಂದಾಗ ನಿಮಗೆ ಗೊತ್ತಿರುತ್ತೆ ಅದೆಲ್ಲ ಏನೇನೋ ಗೊತ್ತಿರುತ್ತೆ, ಎಷ್ಟು ರೆಂಟ್ ಬರುತ್ತೆ. ಹಿಂದಿ ಸಿನಿಮಾ ಹೊರಗಡೆಯಿಂದ ಬಂದಾಗ ಅವರು ಎಷ್ಟು ಪ್ರಯೋರ್ ಆಗಿ ಬೇರೆ ಸಿನಿಮಾಗಳನ್ನ ಬುಕ್ ಮಾಡ್ಕೊತಾರೆ. 11 ಶೋ ನಮಗೆ ಕನ್ನಡಕ್ಕೆ ಕೊಡಲ್ಲ, ಓಕೆನಾ, ಹಿಂದಿಗೆ ಕೊಡ್ತಾರೆ, ಬೇರೆ ಲ್ಯಾಂಗ್ವೇಜಿಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ನಿಮಗೂ ಗೊತ್ತಿದೆ ಅದು. ಯಾಕಂದರೆ ಅವ್ರು ಬಿಫೋರ್ ಆಗಿ ಅವ್ರ ಬಿಸ್ನೆಸ್ಸು ತೋರಿಸ್ಕೊತಾರೆ, ಅವ್ರು ಬಿಫೋರ್ ಆಗಿ ರೆಂಟ್ಗಳು ಕಟ್ಬಿಡ್ತಾರೆ, ಅವ್ರು ಮಾಡ್ತಾರೆ. ಇಲ್ಲೇನಾಗುತ್ತೆ, ನಮಗೆ ನಮ್ಮ ಸಿನಿಮಾ ಇದು ನಮ್ಮ ಜಾಗದಲ್ಲೇ, ನಮ್ಮ ಸಿನಿಮಾಗಳಿಗೆ ನಮ್ಮ ಸಿನಿಮಾ ಓಡ್ಲಿ ಬಿಡಿ, ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಓಡ್ಲಿ ಬಿಡಿ ಅಂತ ನಾವು ಬಿಡ್ತೀವಿ. ಅಲ್ಲಿ ಆ್ಯಕ್ಚುಲಿ ಅದು ಬೇರೆಯೇ ಇದೆ. ನಿಮಗೆ ಅಂಡರ್ ಕರೆಂಟಲ್ಲಿ ಬೇರೆಯೇ ಬಿಸ್ನೆಸ್ಸು. ಅದು ಹೆಂಗಾಗುತ್ತೆ, ಎಲ್ಲಿ ಬೆಂಗಳೂರಲ್ಲಿ ಓಡಿದ್ರೆ ಅವ್ರಿಗೆ ಬೇರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಇಲ್ಲೇನಾಗುತ್ತೆ, ನಮ್ಮ ಹೊಸ ಪ್ರೊಡ್ಯೂಸರ್ಗಳು, ಹೊಸ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೋದಾಗ ನಿಮ್ಗೆ ಕಷ್ಟ ಆಗುತ್ತೆ. ಥಿಯೇಟರ್ ಎಕ್ಸಿಬಿಟರ್ಸ್ಗಳು ಕರೆಕ್ಟ್ ಟೈಮಿಂಗ್ ಕೊಡಲ್ಲ ನಿಮಗೆ. ಇಲ್ಲಿ ನಮಗೆ KVN ಅವ್ರದ್ದು ಪ್ರಾಬ್ಲಮೇ ಆಗಲ್ಲ. ಸೊ ಅದು ಆನ್ಸರ್.